ಆ ಹುಡುಗಿ ಆ ಮೃತದೇಹವನ್ನೇ ಮದುವೆ ಆಗ್ತಾಳೆ. ಆ ಮೃತದೇಹವನ್ನು ಮದುವೆ ಆದ ಬಳಿಕ ಅಂದ್ರೆ ಅರಿಶಿನ ಕುಂಕುಮ ಹಚ್ಚಿ ಅವಳಿಗೆ ಮದುವೆ ಮಾಡಲಾಗುತ್ತೆ. ಆತನ ಸಂಬಂಧಿಕರು ಅವಳೇ ಕೇಳಿಕೊಳ್ಳೋದು ನನ್ಗೆ ಇವನ ಮದ್ವೆ ಆಗ್ಲೇಬೇಕು ಅಂತ. ಅವಳ ಹಠಕ್ಕೆ ಬಿದ್ದು ಅವಳನ್ನ ಮದುವೆ ಮಾಡಿಸ್ತಾರೆ. ಆ ಘಟನೆಯಲ್ಲಿ ನೋಡ್ತಿರುವಾಗ ಆ ದೃಶ್ಯಗಳನ್ನ ನೋಡುವಾಗ ನಮಗೂ ಒಂಥರ ಅನ್ಸುತ್ತೆ. 18 ವರ್ಷ ಅವಳಿಗೆ, ಇನ್ನು ಬಾಳಿ ಬದುಕೋದು ತುಂಬಾ ಇದೆ. ಆ ಹುಡುಗಿ ಅವನನ್ನು ಎಷ್ಟು ಪ್ರೀತಿಸಿರ್ಬೇಡ, ಅದನ್ನು ಕೂಡ ಅರಿಯದೆ ಆಕೆ ಮನೆಯವ್ರು ಆ ರೀತಿ ಮಾಡಿದ್ರಲ್ಲ ಆತ. ನಮಸ್ತೆ, ಬದುಕಿನ ಕತೆಗೆ ನಿಮಗೆಲ್ಲ ಸ್ವಾಗತ. ಇಡೀ ದೇಶದಲ್ಲಿ ಸಂಚಲನ ಮೂಡಿಸಿರುವ ಲವ್ ಸ್ಟೋರಿ ಇದು. ಈ ಘಟನೆ ನಡೆದಿರೋದು ಮಹಾರಾಷ್ಟ್ರದಲ್ಲಿ. ಮೃತದೇಹವನ್ನು ತಂದು ಆ ಮನೆಯಲ್ಲಿ ಇಡಲಾಗುತ್ತೆ. 25 ವರ್ಷದ ಹುಡುಗ. ಆತನ ಮೃತದೇಹ ನೋಡಿ ಮನೆಯವರೆಲ್ಲ ಅಳ್ತಾ ಇರ್ತಾರೆ. ಆತನನ್ನು ಈ ಒಂದು ಹುಡುಗಿನ ಪ್ರೀತಿಸಿದ ಎಂಬ ಕಾರಣಕ್ಕೆ ಆಕೆಯ ಮನೆಯವರು ತುಂಬಾ ವಿಕಾರವಾಗಿ ಜೀವ ತೆಗ್ದಿರ್ತಾರೆ. ಆತನ ಶವ ಅಲ್ಲಿರುವಾಗ ಆ ಹುಡುಗಿ ಅಲ್ಲಿಗೆ ಬರ್ತಾಳೆ. ನಂತರ ನಡೆದಿರೋದು ಮಾತ್ರ ಯಾವ ಒಂದು ಫಿಲಂ ಸ್ಟೋರಿಗೂ ಕಮ್ಮಿ ಇಲ್ಲ. ಆ ರೀತಿಯ ಒಂದು ಘಟನೆ ಆ ಮನೆಯಲ್ಲಿ ನಡೆಯುತ್ತೆ. ಅದರ ಬಗ್ಗೆನೇ ಇಡೀ ದೇಶ ಇವತ್ತು ಮಾತಾಡ್ತಾ ಇದೆ. ಆ ಹುಡುಗಿ ಅಲ್ಲಿಗೆ ಬಂದವಳು, ಆಕೆ ಹೆಸರು ಆಂಚಲ್. ಅಲ್ಲಿಗೆ ಬಂದು ತನ್ನ ಪ್ರೇಮಿಯನ್ನು ನೋಡ್ತಾಳೆ. ಮುಖ ಕೂಡ ನೋಡಕ್ ಏನಿರಲ್ಲ, ಅಷ್ಟು ಜಜ್ಜಲಾಗಿರುತ್ತೆ. ಗೊಳೋ ಅಂತ ಅಳ್ತಾಳೆ. ಆಕೆ ಗೊತ್ತಾಗತ್ತೆ ಇದು ನನ್ನ ಮನೆಯವರು ಮಾಡಿದ ಕೃತ್ಯ ಅಂತ. ಏನ್ ಮಾಡ್ಬೇಕು, ಇನ್ನೊಂದು 1-2 ತಿಂಗಳಲ್ಲಿ ಅವರಿಬ್ರು ಮದುವೆ ಮಾಡ್ಬೇಕು ಅಂತಿದ್ರು. ಒಂದು ಹೊಸ ಬದುಕಿನ ಕನಸು ಕಂಡಿದ್ರು. ಇವರ ಪ್ರೀತಿಗೆ ವಿರೋಧವಿತ್ತು ಗೊತ್ತಿತ್ತು. ಆದ್ರೆ ನನ್ನ ಮನೆಯವರು, ನನ್ನ ಒಡ ಹುಟ್ಟಿದವರು ಇಷ್ಟು ಒಂದು ಕಠೋರ, ಆದ್ರೆ ನನ್ನ ಮನೆಯವರು, ನನ್ನ ಒಡ ಹುಟ್ಟಿದವರು ಇಷ್ಟೊಂದು ಕ್ರೂರಿಗಳಾಗ್ತಾರೆ ಅಂತ ಪಾಪ ಆ ಹುಡುಗಿ ನೆನೆಸಿ ಕೂಡ ಇರ್ಲಿಲ್ಲ. ಆದ್ರೆ ಆ ಘಟನೆ ನಡೆದು ಹೋಗಿದೆ. ಅವಳಿಗೆ ಏನ್ ಮಾಡ್ಬೇಕಂತ ಗೊತ್ತಾಗಲ್ಲ. ಅವಳು ಯೋಚನೆ ಮಾಡ್ತಾಳೆ, ಅವನು ಹೋದ್ರು ಸರಿ, ಆದ್ರೆ ನಮ್ಮ ಪ್ರೀತಿಯನ್ನ ಮಾತ್ರ ಯಾವತ್ತಿಗೂ ಸಾಯಕ್ ಬಿಡ್ಬಾರ್ದು ಅಂತ. ಆ ಒಂದು ನಿರ್ಧಾರ ಇದೆಯಲ್ಲ, ಅದು ಅಲ್ಲಿದ್ದವರ ಕಣ್ಣುಗಳನ್ನ ತುಂಬಿಸಿದ ಮಾತ್ರ ಅಲ್ಲ, ಆ ವಿಡಿಯೋ ನೋಡುವಾಗ ನಮ್ಮ ಮನಸ್ಸನ್ನು ಕೂಡ ಅಯ್ಯೋ ಅನಿಸುವಂತಿದೆ. ಹೆಣ್ಮಗಳು 18 ವರ್ಷ, ಅವಳು ಆ ಮೃತದೇಹವನ್ನೇ ಮದುವೆ ಆಗ್ತಾಳೆ. ಅವಳಿಗೆ ಗೊತ್ತೇ ಇರುತ್ತೆ ನನಗೆ ಇನ್ನು ಮುಂದೆ ಭವಿಷ್ಯನೇ ಇಲ್ಲ ಇವನ ಮದುವೆ ಆದ್ರೆ, ಯಾಕೆಂದ್ರೆ ಅವ್ನು ತೀರೋ ಹೋಗಿದ್ದಾನೆ ಅಂತ. ಅವಳು ಆ ಮೃತದೇಹವನ್ನು ಮದುವೆ ಆದ ಬಳಿಕ ಒಂದು ಮಾತು ಹೇಳ್ತಾಳಲ್ಲ, ಅದು ನೋಡಿ ಆ ಒಂದು ಪ್ರೀತಿಗಿರುವ ಶಕ್ತಿಯನ್ನು ತೋರಿಸೋದು. ಈತನನ್ನು ಸಾಯಿಸಿರ್ಬೋದು, ಆದ್ರೆ ನಮ್ಮ ಪ್ರೀತಿ ಗೆದ್ದಿದೆ ಎಂಬ ಮಾತು ಹೇಳ್ತಾಳೆ. ಅಲ್ಲಿದ್ದವ್ರನ್ನೆಲ್ಲ ಅವಳು ಹಾಗೆ ಹೇಳ್ತಿರುವಾಗ ಒಂಥರ ಎಲ್ಲರ ಕಣ್ಣುಗಳು ತುಂಬಿ ಹರಿಯಕ್ ಸ್ಟಾರ್ಟ್ ಆಗುತ್ತೆ. ಇವರ ಕಥೆಯನ್ನು ನೋಡೋದಾದ್ರೆ, ಇವರ ಸ್ನೇಹ ಹೇಗೆ ಆಯ್ತು, ಏಕೆ ಈ ರೀತಿ ಆಯ್ತು ಅಂತ ನೋಡೋದಾದ್ರೆ, ಆ ಹುಡುಗಿ ಹೆಸರು ಆಂಚಲ್, ಆತನ ಹೆಸರು ಸಕ್ಸಮ್ ಟಾಟೆ. ಇವರಿಬ್ರು ಮಹಾರಾಷ್ಟ್ರದವರು. ಮಹಾರಾಷ್ಟ್ರದ ನಂದೇಡ್ ಎಂಬ ಜಿಲ್ಲೆಯಲ್ಲಿ ಇರೋರು. ಈ ಸಕ್ಸಮಿಗೆ ಈ ಹುಡುಗಿಯ ಸಹೋದರರು ಫ್ರೆಂಡ್ಸ್ ಆಗಿರ್ತಾರೆ. ಹಾಗೆ ಈ ಹುಡುಗಿಯನ್ನು ಪರಿಚಯ ಆಗೋದು. ಇವರಿಬ್ಬರ ನಡುವೆ ಪ್ರೀತಿ ಪ್ರೇಮ ಅಂತ ಚಿಗುರೊಡಿಯುತ್ತೆ. ಅದು ಮನೆಯವರಿಗೆ ಗೊತ್ತಾಗ ತುಂಬಾ ವಿರೋಧ ವ್ಯಕ್ತಪಡಿಸ್ತಾರೆ. ಕಾರಣ ಜಾತಿ. ಇವಳು ಹಿಂದೂ, ಆತ ಬುದ್ಧಿಸ್ಟ್. ಈ ಒಂದು ಕಾರಣಕ್ಕೆ ಈಕೆಯ ಮನೆಯವರು ತುಂಬಾ ವಿರೋಧ ಮಾಡ್ತಾರೆ. ಆದ್ರೂ ಎದುರಿಸೋದೆಲ್ಲ ಮಾಡ್ತಾರೆ. ಇವಳಿಗೆ ಹೇಳ್ತಾರೆ ಅವನ ಬಿಡುತ್ತಾ. ನಂತರ ಇವಳಿಗೆ ಒಂದು ಆಪ್ಷನ್ ಕೊಡ್ತಾರೆ, ನೀನ್ ಯಾರನ್ನ ಬೇಕಾದ್ರೆ ನಮ್ಮ ಜಾತಿಯಲ್ಲಿ ಮದುವೆ ಆಗು, ನೀನ್ ಯಾವ ಹುಡುಗನ ಇಷ್ಟಪಡ್ತೀವಿ ಅವನಿಗೆ ನಾವು ಮದುವೆ ಮಾಡಿ ಕೊಡ್ತೀವಿ, ಆದ್ರೆ ಅವನಿಗೆ ಮಾತ್ರ ನಾವು ನಿನ್ನ ಮದುವೆ ಮಾಡಿ ಕೊಡಲ್ಲ, ನೀ ಕನಸು ಕಾಣ್ಬೇಡ, ನೀ ಅವನ ಮರ್ತೆ ಆಗ್ಬೇಕು ಅಂತ ಖಡಾಖಂಡಿತಾಗಿ ಹೇಳ್ತಾರೆ. ಆದ್ರೆ ಈ ಹುಡುಗಿ ಒಪ್ಪಲ್ಲ. ಇವರಿಬ್ಬರ ಪ್ರೀತಿ ಏನಿದೆ ಅದು ಮುಂದುವರಿತಲೇ ಇರುತ್ತೆ. ಕದ್ದು ಮುಚ್ಚಿ ಭೇಟಿಯಾಗೋದು ಎಲ್ಲ ನಡೀತಲೇ ಇರುತ್ತೆ. ಇದು ಗೊತ್ತಾದಾಗ ಆಕೆಯ ಮನೆಯವರಿಗೆ ಇನ್ನೂ ಸಿಟ್ಟು ಜಾಸ್ತಿ ಆಗುತ್ತೆ. ಆತ ಇವಳ ಏರಿಯದಲ್ಲೇ ಬಂದು ಸುತ್ತಾಡಿ ಹೋಗ್ತಾ ಇರ್ತಾನೆ. ಅದೆಲ್ಲ ಗೊತ್ತಾಗಿ ಈಕೆಯ ಮನೆಯವರು ಒಂದು ಪ್ಲಾನ್ ಮಾಡ್ತಾರೆ. ಆ ಪ್ಲಾನ್ ಅನ್ನಂದ್ರೆ ಆತನನ್ನು ಮುಗಿಸಿ ಬಿಡೋದು. ಈ ಜುನಾಗನಿ ಎಂಬ ಸ್ಥಳಕ್ಕೆ ಆತ ಬಂದಾಗ ಇವಳ ಸಹೋದರರು, ಇವಳ ತಂದೆ ಎಲ್ಲರೂ ಸೇರಿ ಅವನ ಮೇಲೆ ಗುಂಡಾರಿಸ್ತಾರೆ. ಗುಂಡಾರಿಸೋದು ಮಾತ್ರ ಅಲ್ಲ, ಆತನ ಮುಖವನ್ನು ಕಲ್ಲಿನಿಂದ ಜಜ್ಜುತ್ತಾರೆ. ಅಷ್ಟು ಆತ ಅಲ್ಲಿ ಸ್ಪಾಟ್ ಅಲ್ಲಿ ಆತನ ಜೀವ ಹೋಗ್ಬೇಕು, ಆ ರೀತಿ ಆತನ ಜೀವವನ್ನು ತೆಗಿತಾರೆ. ಅಲ್ಲೇ ಒಂದು ಪ್ರೀತಿಯ ಒಂದು ಕಾರಣಕ್ಕೆ, ತಮ್ಮ ಮಗಳನ್ನ ಪ್ರೀತಿಸಿದ್ಲು ಎಂಬ ಕಾರಣಕ್ಕೆ 25 ವರ್ಷದ ಹುಡುಗ ಅವನ ಜೀವವನ್ನು ಏನೋ ಯೋಚನೆ ಮಾಡಿ ತೆಗೆದು ಬಿಡ್ತಾರೆ. ನಂತರ ಪೊಲೀಸ್ ಕೇಸ್ಗಳಾಗಿ ಅವ್ರನ್ನ ಅರೆಸ್ಟ್ ಮಾಡ್ಲಾಗುತ್ತೆ. ಈ ಹುಡುಗಿಯ ಸಹೋದರಲ್ಲಿ ಒಬ್ಬ ಮೈನರ್, ಚಿಕ್ಕ ಪ್ರಾಯದಲ್ಲಿ ಆ ಒಂದು ಕೃತ್ಯ ಮಾಡ್ಬೇಕಂದ್ರೆ
ಅವನಿಗೆ ಆ ಒಂದು ಜಾತಿ ಬಗ್ಗೆ ಎಷ್ಟೊಂದು ಇರ್ಬೇಡ. ಇನ್ನು ಮನುಷ್ಯ ಅನ್ನೋದೇ ಒಂದು ಜಾತಿ, ಅದರಲ್ಲಿ ಎರಡೇ ಜಾತಿ, ಹೆಣ್ಣು ಗಂಡು. ಅದರ ನಡುವೆ ಈ ಒಂದು ಜಾತಿಯ ಒಂದು ಕಾರಣಕ್ಕೆ ಈತನನ್ನು ಮರ್ಯಾದೆ ಮಾಡಲಾಗತ್ತೆ. ಈತನ ಮೃತದೇಹನು ಅವರ ಪೊಲೀಸ್ ಪದ್ಧತಿಯಿಂದ ಏನೆಲ್ಲ ಮಾಡ್ಬೇಕು, ಪೋಸ್ಟ್ ಮಾರ್ಟಮ್ ಎಲ್ಲ ಮಾಡಿ ಈತನ ಮನೆಗೆ ತರಲಾಗತ್ತೆ. ಆವಾಗ ಅಲ್ಲಿಗೆ ಬಂದ ಅವಳು ಈ ಒಂದು ನಿರ್ಧಾರ ತೆಗೆದುಕೊಳ್ತಾಳೆ, ನನ್ಗೆ ಟೆನಿ ಕಾಸ್ಟ್ ನಾನು ಅವನೇ ಮದುವೆ ಆಗೋದು. ಅಷ್ಟು ಮಾತ್ರ ಅಲ್ಲ, ಈ ಮೂಲಕ ತನ್ನ ಎತ್ತವರಿಗೆ ತಕ್ಕ ಪಾಠ ಕಲಿಸಿದಾಳೆ. ಅವಳು ಹೇಳ್ತಾಳೆ, ನಾನ್ ಇನ್ ಮುಂದೆ ನನ್ನ ಪೇರೆಂಟ್ಸ್ ಜೊತೆ ಹೋಗಲ್ಲ, ಆ ಮನೆಗೆ ಹೋಗಲ್ಲ, ನಾನು ಏನಿದ್ರು ಈತನ ಮನೆಯವರ ಜೊತೆ ಜೀವಿಸಿದ್ದು, ಈತನ ತಾಯಿ ಜೊತೆನೆ ನಾನಿನ್ನು ನನ್ನ ಬದುಕು ಕಳಿತೀನಿ ಅಂತ. ಎಲ್ಲಿ ಈ ರೀತಿ ಒಂದು ಜಾತಿ ವೈಷಮ್ಯದಿಂದ ಈ ಒಂದು ಕೃತ್ಯ ಮಾಡಿ ಆಕೆಯ ಮನೆಯವರು ಏನ್ ಪಡೆದುಕೊಂಡು ದೇವರಿಗೆ ಗೊತ್ತು. ಈ ಕಡೆ ಮಗಳು ಸಿಗ್ಲಿಲ್ಲ, ಮಗಳು ಮತ್ತೆ ಯಾರನ್ನು ಮದುವೆ ಆಗ್ಬಾರ್ದು ಇವ್ರು ಯೋಚನೆ ಮಾಡಿದ್ರು. ಆತನ ಮೃತದೇಹವನ್ನೇ ನಮ್ಮ ಮಗಳು ಮದುವೆ ಆಗಿದ್ದಾಳೆ ಅಂದಾಗ ಅವ್ರು ಯೋಚಿಸ್ಬೇಕಾಗಿತ್ತು, ತಮ್ಮ ಮಗಳ ಪ್ರೀತಿ ಎಷ್ಟು ಸ್ಟ್ರಾಂಗ್ ಆಗಿದೆ ಅಂತ. ಮೂವಿ ನೋಡಿದಾಗ ನಾವು ಪ್ರೀತಿಗೆ ಚಪ್ಪಾಳೆ ಕೊಡ್ತೀವಿ, ಆದ್ರೆ ಈ ರೀತಿ ಒಂದು ಘಟನೆ ಆದಾಗ, ಪ್ರೀತಿ ಪ್ರೇಮ ಅಂತ ಬಂದಾಗ ಅವರ ಇಷ್ಟ, ಅವರ ಬದುಕು ನಾವು ನೋಡೋದೇ ಇಲ್ಲ. ನಂತರ ಈ ಒಂದು ಘಟನೆ ಇದೆಯಲ್ಲ, ಇದು ನಮಗೆ ಜೆನ್ಜಿಗಳ ಬಗ್ಗೆ ಇರುವ ಒಂದು ಅಭಿಪ್ರಾಯವನ್ನು ಬದಲಾಯಿಸುವಂತಿದೆ. ಜೆನ್ಜಿ ಲವ್ ಅಂದ್ರೆ ಏನು, ಅವ್ರಿಗೆ ಸೀರಿಯಸ್ನೆಸ್ ಇಲ್ಲ ಲವ್ ಬಗ್ಗೆ, ಹಾಗೆಲ್ಲ ಯೋಚನೆ ಮಾಡ್ತಾರೆ. ಆದ್ರೆ ಈ ಹುಡುಗಿ 18 ವರ್ಷ, ಅವಳು ಈ ಜೆನ್ಜಿ ಕ್ಯಾಟಗರಿಯಲ್ಲೇ ಬರ್ತಾಳೆ. ಆದ್ರೆ ಅವಳ ಲವ್ ಮಾತ್ರ ತುಂಬಾ ಸ್ಟ್ರಾಂಗ್ ಆಗಿತ್ತು. ಇತಿಹಾಸದ ಪುಟಗಳಲ್ಲಿ ಇವಳ ಲವ್ ಸ್ಟೋರಿ ಕೂಡ ಒಂದು ಸೇರುತ್ತೆ ಅನ್ನೋದು ಮತ್ತೊಂದು ವಿಶೇಷ. ಎಲ್ಲವನ್ನು ಕಳೆದುಕೊಂಡಿದ್ದಾಳೆ, ತನ್ನ ಪ್ರೀತಿ ಕಳೆದು ಹೋಗಿದೆ, ಎಲ್ಲ ಹೋಗಿದೆ, ಆ ಹುಡುಗಿ ಬದುಕೇ ಇಲ್ಲವಾಗಿದೆ. ಆದ್ರೂ ತನ್ನ ಪ್ರೀತಿ ಗೆಲ್ಬೇಕು ಅಂತ ಹೇಳಿ ಒಂದು ಕಾರಣಕ್ಕೆ ಆ ಹುಡುಗಿ ಇವತ್ತು ತೆಗೆದುಕೊಂಡ ಒಂದು ನಿರ್ಧಾರ ಇದೆಯಲ್ಲ, ಅದಕ್ಕೆ ಒಂದು ದೊಡ್ಡ ಸಲ್ಯೂಟ್. ಪ್ರೀತಿಸಿದವರು ಯಾವತ್ತೂ ಒಂದಾಗ್ಬೇಕು. ಕೆಲವೊಮ್ಮೆ ವಿಧಿ ಕಾರಣದಿಂದ ಬೇರೆ ಆದ್ರೆ ಅದೊಂದು ಬೇರೆ ಲೆಕ್ಕ. ಆದ್ರೆ ನಾವಾಗಿ ಈ ರೀತಿ ಒಂದು ಕೃತ್ಯ ಮಾಡಿ ಅಲ್ಲ, ಇಷ್ಟ ಇಲ್ಲದಿದ್ರೆ ನೀವು ಅವ್ರನ್ನ ಅವರ ಪಾಡಿಗೆ ಬಿಟ್ಬಿಡಿ, ಅವ್ರ ಜೀವನ ಮಾಡ್ತಾರೆ. ಈ ಇನ್ನೊಬ್ಬರ ಒಂದು ಜೀವವನ್ನು ತೆಗೆಯುವ